ಇಲ್ಲಿ ನೋಡ್ತಾ ಇರಬಹುದು, ಅವಾಗಲೇ ನಾವು ತೋರಿಸಿದ್ದು ಮ್ಯಾನುವಲ್, ಇವಾಗ ತೋರಿಸ್ತಾ ಇರೋದು ಎಲೆಕ್ಟ್ರಿಫೈಡ್. ಇಲ್ಲಿ ನೋಡ್ತಾ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೋಫಾ ಕಮ್ ಬೆಡ್ ಕೂಡ ಹೌದು. ಇದು ಓಪನ್ ಮಾಡಬಹುದು. ಓಕೆ, ಇದು ಸೋಫಾ ಕಮ್ ಬೆಡ್ ಆಗುತ್ತೆ. ಅದೇ ತರ ನಿಮ್ಗೆ ಇಲ್ಲಿ ಬ್ಯಾಕ್ ಸೈಡ್ ಗೋಸ್ಕರ ಸೇಫ್ಟಿ ಪ್ರಿಕಾಷನ್ ಗೋಸ್ಕರ ಇದು ಬಂಕರ್ ಬೆಡ್ ಅಂತ ಹೇಳಿದೆ. ಮಕ್ಕಳು ಮೇಲಿಂದ ಕೆಳಗಡೆ ಬೀಳ್ಬಿಡ್ತಾರೆ ಅಂತ ಹೇಳಿ ಇದು ಕಾರ್ವಿಂಗ್ ವಿತ್ ಸೆಮಿ ಗ್ಲಾಸಿ ಫಿನಿಶಿಂಗ್ ಅಂತ ಹೇಳ್ತೀವಿ. ಓಕೆ, ಅದೇ ತರ ನೋಡಿ ಡಿಸೈನ್ಸ್ ಎಷ್ಟು ಕ್ಲೀನ್ ಆಗಿ ಕಾರ್ವಿಂಗ್ ಅಲ್ಲಿ ಮಾಡಿದ್ದಾರೆ. 6 ಚೇರ್ಸ್ ಡೈನಿಂಗ್. ಇದು ಕಂಪ್ಲೀಟ್ ವಿತ್ ಪೀಕ್ ವಿತ್ ಮಾರ್ಬಲ್. ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಲೆಗ್ಸ್ ಕೂಡ ಓಪನ್ ಆಗ್ತಾ ಇದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಆರಾಮಾಗಿ ಮಲ್ಕೊಳ್ಳು ಸಹಬಹುದು. ಅದು ಅದೇ ತರ ಎಲ್ಲಾ ಸೀಟಿಂಗ್ ಆಪ್ಷನ್ ಪ್ರತಿಯೊಂದಕ್ಕೂ ಇದೇ ತರ ಆಪ್ಷನ್ಸ್ ಇರುತ್ತೆ. A to Z ಏನೇ ಫರ್ನಿಚರ್ಸ್ ಬೇಕು ಅಂದ್ರೆ ನಿಮ್ಗೆ ಇದು ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ಆ ಲೆಗ್ಸ್ ಏನಿದೆ ಅದೇ ತರ ಸೆಂಟರ್ ಟೇಬಲ್ ಮ್ಯಾಚ್ ಮಾಡಿರ್ತಾರೆ. ಮೀಡಿಯಂ ಬಡ್ಜೆಟ್ ಇಂದ ಪ್ರೀಮಿಯಂ ಬಡ್ಜೆಟ್ ವರ್ಗು ಇದೆ. ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದೆಲ್ಲ. ಓಕೆ, ಎಲ್ಲ ಇಂಪೋರ್ಟೆಡ್ ಒನ್. 6 ಸೀಟರ್ ಅಲ್ಲೂ ಬರುತ್ತೆ, 8 ಸೀಟರ್ ಅಲ್ಲೂ ಬರುತ್ತೆ. ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಫರ್ನಿಚರ್ ಶಾಪ್ಗೆ ವಿಸಿಟ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಫರ್ನಿಚರ್ ಶಾಪ್ಗೆ ವಿಸಿಟ್ ಮಾಡಿದ್ದೆ. ಆ ಫರ್ನಿಚರ್ ಶಾಪ್ ವಿಡಿಯೋದಲ್ಲಿ ನೀವು ಕೇಳಿದ್ರಿ ಒಂದು ಪ್ರೀಮಿಯಂ ಬಜೆಟೆಡ್ ಫರ್ನಿಚರ್ನ ತೋರ್ಸಪ್ಪ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಇಂಪೋರ್ಟೆಡ್ ಪ್ಲಸ್ ಇಂಡಿಯನ್ ಎರಡನ್ನೂ ಫರ್ನಿಚರ್ ಇರುವಂಥದ್ದು ಮಹಾರಾಜ ಸೋಫಾಸ್ ಆಗಿರ್ಬೋದು, ಎಲ್ ಶೇಪ್ ಸೋಫಾಸ್ ಆಗಿರ್ಬೋದು, ಎಲ್ಲ ಒಂದು ಸೋಫಾಸ್ನ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗ್ಬೋದು. ಹಾಗೆ ನಾವು ಈ ಒಂದು ವಿಡಿಯೋದಲ್ಲಿ ಫರ್ನಿಚರ್ ಯಾವ ಕ್ವಾಲಿಟಿ ಇದೆ, ಮತ್ತೆ ಯಾವ ಡಿಸೈನ್ಸ್ ಅಲ್ಲಿ ಇದೆ, ಯಾವ ಕಲರ್ಸ್ ಅಲ್ಲಿ ಇದೆ, ಎಷ್ಟು ಡಿಸ್ಕೌಂಟ್ ನಮ್ಮ ವೀಕ್ಷಕರಿಗೆ ಸಿಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ಬೇಕು ಅಂತೇಳಿ ರಾಹುಲ್ ಫರ್ನಿಚರ್ಸ್ ಅಂತ ವಿಸಿಟ್ ಮಾಡಿದ್ದೀನಿ. ಈ ಶಾಪ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ತಿಳ್ಕೊಂತ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಶಾಪ್ ನ ಪರಿಚಯ ಮಾಡ್ಕೊಡಿ. ಹಾಗೆ ನಿಮ್ಮ ಶಾಪ್ ಎಲ್ಲಿದೆ ಅಂತೇಳಿ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಅವರು ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿರೋದು ನಿಮ್ಮ ರಾಹುಲ್ ಫರ್ನಿಚರ್, ಲೇಡಿ ಕರ್ಜನ್ ರೋಡ್, ಶಿವಾಜಿನಗರದಲ್ಲಿದೆ. ಇದು ಕಂಪ್ಲೀಟ್ ಫರ್ನಿಚರ್ ಸ್ಟೋರು. ನಿಮಗೆ ಇಂಪೋರ್ಟೆಡ್ ಮಾರ್ಬಲ್ಸ್ ಡೈನಿಂಗ್ಸ್, ಮಹಾರಾಜ ಸೋಫಾಸ್, ಇಂಪೋರ್ಟೆಡ್ ಸೋಫಾಸ್, ಆಮೇಲೆ ಬೇರೆ ಎಲ್ಲಾ ತರ ಫರ್ನಿಚರ್ಸ್ ಇಲ್ಲಿ ಅವೈಲಬಿಲಿಟಿ ಇದೆ. ಇನ್ನೊಂದು ನಾನು ನಮ್ಮ ವೀಕ್ಷಕರಿಗೆ ಏನು ಹೇಳಿದ್ದು ಅಂದ್ರೆ, ಒಂದ್ ಒಳ್ಳೆ ಬಜೆಟ್ ಡಿಸ್ಕೌಂಟ್ ಅಲ್ಲಿ ನಮ್ಮ ವೀಕ್ಷಕರು ಯಾರಾದ್ರೂ ಇಲ್ಲಿಗೆ ಬಂದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ಲಿ ಅನ್ನೋದನ್ನ ನಾನು ಹೇಳಿದೆ. ಆ ಡಿಸ್ಕೌಂಟ್ ಬಗ್ಗೆ ಹೇಳಿ. ನಿಮಗೆ ಇಲ್ಲಿ ಲೋ ಮೀಡಿಯಂ ಬಡ್ಜೆಟ್ ಇಂದ ಪ್ರೀಮಿಯಂ ಬಡ್ಜೆಟ್ ವರ್ಗು ಇದೆ. ಅದ್ರ ಮೇಲೆ ಆ ಪ್ರಕಾರ ಆ ಐಟಮ್ಸ್ ಮೇಲೆ ಏನ್ ಪರ್ಟಿಕ್ಯುಲರ್ ಡಿಸ್ಕೌಂಟ್ ಇರುತ್ತೆ ಅದು ಅಪ್ಲೈ ಆಗುತ್ತೆ. ಅದನ್ನ ಮಾಡಿ ಕೊಡ್ತೀವಿ. ಮತ್ತೆ ನಮ್ಮಲ್ಲಿ ಬೆಸ್ಟ್ ಕ್ವಾಲಿಟಿ ಫರ್ನಿಚರ್ಸ್ ಇದೆ. ಓಕೆ, ಕ್ವಾಲಿಟಿನ ಅಶ್ಯೂರ್ ಮಾಡ್ತಿದ್ದೀರಾ? ಹೌದು, ಅದ್ರ ಮೇಲೆ ವಾರಂಟಿನೂ ಇರುತ್ತೆ. ಸೊ ಅದಾಲ್ ನಾವು ಕಸ್ಟಮರ್ಸ್ ಬಂದು ಸೆಲೆಕ್ಟ್ ಮಾಡಿ ನಾವು ಡೆಲಿವರಿ ಟೈಮಲ್ಲಿ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಾವು ಸಪ್ಲೈ ಮಾಡಿ ಕೊಡ್ತೀವಿ. ಓಕೆ ಸರ್, ನಿಮ್ಮ ಶಾಪ್ ಅಲ್ಲಿ ಸಿಗುವಂತ ಪ್ರತಿಯೊಂದು ಸೋಫಾ ಆಗಿರ್ಬೋದು, ಎಲ್ ಶೇಪ್ ಅಂತ ಹೇಳಿದ್ರಿ. ಸೊ ಪ್ರತಿಯೊಂದು ಫರ್ನಿಚರ್ ಸೋಫಾನ ನಾವು ಇವತ್ತು ತಿಳ್ಕೊಂತ ಹೋಗೋಣ ಸರ್. ಖಂಡಿತವಾಗಿಯೂ. ಓಕೆ, ಬನ್ನಿ ವೀಕ್ಷಕರೇ, ನಾನು ನಿಮ್ಗೆ ಇವತ್ತು ಈ ಒಂದು ಶಾಪ್ ಅಲ್ಲಿ ಸಿಗುವಂತ ಪ್ರತಿಯೊಂದು ಸೋಫಾಸ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಪ್ರತಿಯೊಂದು ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸರ್, ನಮ್ಮ ವೀಕ್ಷಕರಿಗೆ ನೀವು ಸೋಫಾಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರಿ. ಸರ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ನೋಡಿ, ಇದು 3-2 ಸೋಫಾ, ಫ್ಯಾಬ್ರಿಕ್ ಸೋಫಾ. ಓಕೆ, ಇದು ಬಂದು ನಿಮಗೆ 3-2 ಮಾಡಬಹುದು, 3-1-1 ಮಾಡಬಹುದು ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್. ಓಕೆ, ಇದು ಬಂದು ಲೆದರ್ ಸೋಫಾ. ಇದ್ರಲ್ಲೂ ಅಷ್ಟೇ ನೋಡಿ, 3-2-1 ವಿತ್ ವಿಂಗ್ ಚೇರ್ ಇದೆ. ಅದನ್ನು ಅಷ್ಟೇ ಕಸ್ಟಮೈಸೇಷನ್ ಮಾಡಬಹುದು. ಅರೌಂಡ್ 40 to 50 ಕಲರ್ಸ್ ಬರುತ್ತೆ. ಫ್ಯಾಬ್ರಿಕ್ ಅಲ್ಲಾದ್ರೂ ಅಷ್ಟೇ, ಲೆದರ್ ಅಲ್ಲಾದ್ರೂ ಅಷ್ಟೇ. ಓಕೆ, ಆಮೇಲೆ ಅದೇ ತರ ಸೆಂಟರ್ ಟೇಬಲ್ ಆಪ್ಷನ್ಸ್ ಇರುತ್ತೆ ನಿಮಗೆ. ಓಕೆ, ಇಟ್ಸ್ ಆಲ್ ಇಂಪೋರ್ಟೆಡ್ ಒನ್. ಇದೆಲ್ಲ ಪ್ರತಿಯೊಂದು ಇಂಪೋರ್ಟೆಡ್ ಸರ್? ಇದು ಹೌದು, ಇಟ್ಸ್ ಆಲ್ ಇಂಪೋರ್ಟೆಡ್. ಇದೆಲ್ಲ ಆಂಟಿಕ್ ಪೀಸ್ ತರ ಇದೆ. ಹೌದು, ವಿತ್ ಬ್ರಾಸ್ ಫಿನಿಶಿಂಗ್ ಬರುತ್ತೆ ಇದು. ಓಕೆ ಸರ್, ಇದು ಇನ್ಕ್ಲೂಡೆಡ್ ಅಥವಾ ಎಕ್ಸ್ಕ್ಲೂಡೆಡ್? ಎಕ್ಸ್ಕ್ಲೂಡೆಡ್ ಇದು. ಪ್ರತಿಯೊಂದು ಎಕ್ಸ್ಕ್ಲೂಡೆಡ್. ಓಕೆ, ಸೋಫಾಸ್ ಎಲ್ಲ ಯಾವ ರೇಂಜ್ ಅಲ್ಲಿ ಸಿಗುತ್ತೆ ಸರ್? ಕಾಸ್ಟ್ ಬಂದ್ಬಿಟ್ಟು ಸೋಫಾಸ್ ಮಿನಿಮಮ್ 80,000 ಇಂದ 4.56 lakhs ವರೆಗೂ ಇದೆ ಸರ್. ನಮ್ಮ 80,000 ಇಂದ ಸ್ಟಾರ್ಟ್ ಆಗುತ್ತೆ. ಮಹಾರಾಜ ಸೋಫಾಸ್ ಇದೆ ನಮ್ಮಲ್ಲಿ ವಿತ್ ಪ್ಯೂರ್ ಟೀಕ್ ವುಡ್. ಓಕೆ ಸರ್, ಈ ಸೋಫಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ರಿಕ್ಲೈನರ್ ಸೋಫಾ. ರಿಕ್ಲೈನರ್ ಸೋಫಾ ಇದು ನಿಮಗೆ 3-2-1. 3-2-1 ವೀಕ್ಷಕರೇ, ಇದು ಎಲ್ಲ ಸೀಟಿಂಗ್ ಅಲ್ಲೂ ನಿಮಗೆ ರಿಕ್ಲೈನರ್ ಇರುತ್ತೆ ಎಕ್ಸೆಪ್ಟ್ ದಟ್ ಮಿಡಲ್ ಒನ್. ನೋಡಿ, ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಲೆಗ್ಸ್ ಕೂಡ ಓಪನ್ ಆಗ್ತಾ ಇದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಆರಾಮಾಗಿ ಮಲ್ಕೊಳ್ಳು ಸಹಬಹುದು. ಸೊ ಅದು ಅದೇ ತರ ಎಲ್ಲ ಸೀಟಿಂಗ್ ಆಪ್ಷನ್ ಪ್ರತಿಯೊಂದಕ್ಕೂ ಇದೇ ತರ ಆಪ್ಷನ್ಸ್ ಇರುತ್ತೆ. ಓಕೆ, ಇದು ಮಧ್ಯದಕ್ಕೆ ಮಾತ್ರ ಆಪ್ಷನ್ಸ್ ಇರಲ್ವಾ? ಮಧ್ಯದಲ್ಲಿ ಇರಲ್ಲ. ಓಕೆ ಸರ್, ಇದು ಶೈನಿಂಗ್ ಬರ್ತಾ ಹೋಗ್ಬಿಡುತ್ತಾ ಅಥವಾ ನಿಮಗೆ ಯೂಸ್ ಮಾಡ್ತಾ ಶೈನಿಂಗ್ ಬರುತ್ತೆ ಜಾಸ್ತಿ ಆಗುತ್ತೆ? ಹೌದು, ಇದೆಲ್ಲ ನೋಡಿ ಇಂಪೋರ್ಟೆಡ್ ಮಾರ್ಬಲ್ಸ್. 6 ಸೀಟರ್ 8 ಸೀಟರ್ ಎಲ್ಲ ಇದೆ. ಇದು ಎಕ್ಸ್ಕ್ಲೂಸಿವ್ ಸರ್. ಇದೇನು ಸರ್ ಇದು? ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದೆಲ್ಲ. ಓಕೆ, ಎಲ್ಲ ಇಂಪೋರ್ಟೆಡ್ ಒನ್. 6 ಸೀಟರ್ ಅಲ್ಲೂ ಬರುತ್ತೆ, 8 ಸೀಟರ್ ಅಲ್ಲೂ ಬರುತ್ತೆ. ಎಲ್ಲ ನಿಮಗೆ ಕಂಪ್ಲೀಟ್ ಸೆಟ್ಸ್ ಇದೆ ನೋಡಿ.
ಓಕೆ ಆಲ್ ಎಕ್ಸ್ಕ್ಲೂಸಿವ್ಲಿ ಓಕೆ ಕಲೆಕ್ಷನ್ಸ್ ಇದು. ಹಾ ನಿಮಗೆ ಈ ತರ ಕಲೆಕ್ಷನ್ಸ್ ಎಲ್ಲೂ ಸಿಗಲ್ಲ ನಿಮಗೆ ಬ್ಯಾಂಗ್ಳೂರಲ್ಲಿ. ಓಕೆ 6 chairs ಡೈನಿಂಗ್ ಚೇರ್ ಇದು. ಹಾ ಸೊ ಇದರಲ್ಲಿ ನಿಮಗೆ ಕುಶನಿಂಗ್ ಸೋಫಾ ಚೇರ್ಸ್ ಬರುತ್ತೆ ಓಕೆ ವಿತ್ ಮೆಟಲ್ ಫ್ರೇಮ್. ಸರ್ ಇದು ಕುಶನ್ ಇದಾನೆ ಸರ್ ಇದರಲ್ಲಿ? ಹೌದು, ಇದ್ರಲ್ಲಿ ಕುಶನ್ ನೀವು ನೋಡ್ತಾ ಇರಬಹುದು, ನೀವು ಕೂತ್ ನೋಡಬಹುದು. ಫುಲ್ ತುಂಬಾ ಕಂಫರ್ಟ್ ಆಗಿದೆ ಇದು. ಚೇರ್ಸ್ ನಾವು ಮಾಮೂಲಿ ಚೇರ್ಸ್ ನೋಡ್ತೀವಿ, ಆ ತರ ಮಾಮೂಲಿ ಚೇರ್ ಅಲ್ಲ ಇದು, ಕುಶನ್ ಕೂಡ ಇನ್ಕ್ಲೂಡೆಡ್ ಆಗಿದೆ. ಅದೇ ತರ ನಿಮಗೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಡಿಫ್ರೆಂಟ್ ಮಾರ್ಬಲ್ ಡಿಸೈನ್ಸ್ ಅಲ್ಲಿ ಇದೆ. ಓಕೆ ನೋಡಿ, ಇದು ಎಕ್ಸ್ಕ್ಲೂಸಿವ್ ಡೈನಿಂಗ್. ಇದು ಎಕ್ಸ್ಕ್ಲೂಸಿವ್ ಸೀಟರ್ ಅದು. ಇದು ಕೂಡ ಯೂನಿಕ್ ಆಗಿದೆ ನೋಡಿ ವೀಕ್ಷಕರೇ. ಇದು ನೋಡಿ ಫುಲ್ ಲೆಗ್ಸ್ ಎಲ್ಲ ಫುಲ್ ಯೂನಿಕ್ ಆಗಿದೆ. ಹೌದು, ಅದು 8 ಸೀಟರ್ ಮಾರ್ಬಲ್ ಡೈನಿಂಗ್. ಹಾ ಸರ್ ಅದು ಬ್ಲೂ ಕಲರ್ ಸೋಫಾ, ಇದು ಅದು ಲಾಂಜರ್ ಅಂತ ಹೇಳ್ತೀವಿ. ಓಕೆ ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ದಿವಾನ್ ಅಂತ. ಓಕೆ ಇದರಲ್ಲೂ ಅಷ್ಟೇ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಮಿನಿ ಬೆಡ್ ತರ ಇದು. ಓಕೆ 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 ಸೊ ನೀವು ಇದನ್ನ ಹಾಲಲ್ಲಿ ಇಟ್ಟು ನೀವು ಹೌದು ಅಥವಾ ಬಾಲ್ಕನಿ ಅಥವಾ ನಿಮ್ಮ ಲಾಂಜರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಟು ಇದನ್ನ ಯೂಸ್ ಮಾಡಬಹುದು. ಏನ್ ಸೈಜ್ ಬರುತ್ತೆ ಸರ್ ಇದು? ಇದು ನಿಮಗೆ ಕಸ್ಟಮೈಸೇಷನ್. ಇದು ಸ್ಟ್ಯಾಂಡರ್ಡ್ ಬಂದು 6 feet ಬರುತ್ತೆ. 7 feet ಅವರು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಇದು ಏನ್ ಕಾಸ್ಟ್ ಎಲ್ಲ ಆಗುತ್ತೆ ಸರ್ ಇದು? ಇದೆಲ್ಲ ನಿಮಗೆ ಅರೌಂಡ್ 45,000-50,000 45,000-50,000 ಎಲ್ಲ ಬಂದ್ಬಿಡುತ್ತೆ ಇದು. ಓಕೆ ಸರ್, ಇದು ಸಿಂಗಲ್ ಸೀಟರ್ ಸರ್ ಇದು? ಹೌದು, ಇದು ಸಿಂಗಲ್ ರಿಕ್ಲೈನರ್ ಇದು. ಓಕೆ, ನಾನು ಅವಾಗಲೇ ಏನು ತೋರಿಸಿದೆ ಸೋಫಾ ನಿಮಗೆ, ಅದರಲ್ಲಿ ಇದು ಸಿಂಗಲ್ ಸೀಟರ್ ರಿಕ್ಲೈನರ್ ಇದು. ಓಕೆ, ಇದು ನೀವು ಅವಾಗಲೇ ರಿಕ್ಲೈನರ್ ಸೋಫಾ ಮ್ಯಾನ್ಯುಯಲ್ ತೋರಿಸಿದ್ದು. ಓಕೆ, ಇದು ರಿಕ್ಲೈನರ್ ವಿತ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಆಯ್ತು ಸರ್ ಇದು? ಕಂಟ್ರೋಲ್ ಬರುತ್ತೆ. ಹೌದು, ನೋಡಿ ಸೈಡ್ ಅಲ್ಲಿ ನಿಮಗೆ ರಿಮೋಟ್ ಕಂಟ್ರೋಲ್ ಬಟನ್. ಓಕೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರಬಹುದು ಸೈಡ್ ಅಲ್ಲಿ ಬಟನ್ ಕೂಡ ಇದೆ. ಬಟನ್ ಪ್ರೆಸ್ ಮಾಡಿದ್ರೆ ಇದು ಆಟೋಮೆಟಿಕಲಿ ಮೇಲ್ ಬಂದ್ಬಿಡುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವಾಗಲೇ ನಾವು ತೋರಿಸಿದ್ದು ಮ್ಯಾನ್ಯುವಲ್, ಇವಾಗ ತೋರಿಸ್ತಾ ಇರೋದು ಎಲೆಕ್ಟ್ರಿಫೈಡ್. ನೀವು ಇಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಚೇರ್ ಇರೋದು. ಎಸ್, ನೀವು ಇವಾಗ ಕಂಫರ್ಟಬಲ್ ಆಗಿ ಆರಾಮಾಗಿ ಕೂಡ ನಿಮ್ಮ ಹಾಲಲ್ಲಿ ಆರಾಮಾಗಿ ಮಲ್ಕೋಬಹುದು. ನೀವು ಇದನ್ನ ಆರಾಮಾಗಿ ರಿವರ್ಸ್ ಕೂಡ ಆರಾಮಾಗಿ ತಗೊಂಡು ಹೋಗ್ಬೋದು. ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಚೇರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆಟೋಮೆಟಿಕ್ ಹೋಗುತ್ತೆ, ಅದು ಆಟೋಮೆಟಿಕ್ ಆಗಿ ಹೋಗುತ್ತೆ. ಸರ್ ಏನ್ ಕಾಸ್ಟ್ ಆಗುತ್ತೆ ಸರ್ ಇದೆಲ್ಲ? ಇದು ನಿಮಗೆ ಅರೌಂಡ್ 60 ರೇಂಜ್ ಇದೆ ಸರ್. 60 ರೇಂಜಿಗೆ ಬಂದ್ಬಿಡುತ್ತೆ. ಆಕ್ಚುಲಿ ಈ ಒಂದು ಬೆಡ್ ಬಗ್ಗೆ ಹೇಳಿ ಸರ್, ಇದು ಏನ್ ಸೈಜ್ ಇದೆ, ಯಾವ ಫೋಮ್ ಯೂಸ್ ಮಾಡಿದ್ದೀರಾ? ಇದು ಕಿಂಗ್ ಸೈಜ್ ನಿಮಗೆ. ಓಕೆ, ಇದು ಕಂಪ್ಲೀಟ್ಲಿ ಇಂಪೋರ್ಟೆಡ್ ಒನ್. ಇದು ವಿತ್ ಹೈಡ್ರಾಲಿಕ್ ಬರುತ್ತೆ. ಓಕೆ, ಓ ಸ್ಟೋರೇಜ್ ವಿತ್ ಸ್ಟೋರೇಜ್ ಬರುತ್ತೆ ಹೈಡ್ರಾಲಿಕ್. ಈಸಿಲಿ ಮೇಂಟೈನಬಲ್ ಇದು. ಓಕೆ, ಯೂಸರ್ ಫ್ರೆಂಡ್ಲಿ ಕಾಟ್ ಅಂತಾನೆ ಹೇಳ್ಬೋದು. ನೋಡಿ ಸರ್ ಏನ್ ಸೈಜ್ ಇದೆ ಸರ್ ಇದು? ಕಾಟ್ 6x6 6x6 ಇದೆ. ಹೌದು, ಓಕೆ, 6x6 ಕಿಂಗ್ ಸೈಜ್ ಕಾಟ್ ಇದು. ಕಿಂಗ್ ಸೈಜ್ ಕಾಟ್ ಇದು. ಓಕೆ ಓಕೆ ಓಕೆ, ಇದರಲ್ಲಿ ನಿಮಗೆ ಕಲರ್ ಕಸ್ಟಮೈಸೇಷನ್ ಮಾಡಬಹುದು. ಓಕೆ, ಸೊ ವಿತ್ ಡ್ರೆಸ್ಸಿಂಗ್ ಸೆಟ್ ಇದೆ ನೋಡಿ ಇದರಲ್ಲಿ. ಸರ್ ಇದು ಇನ್ಕ್ಲೂಡೆಡ್ ಸರ್ ಇದು? ಹೌದು, ಇದು ಸೆಟ್ ಇದು. ಓಕೆ ಓಕೆ, ಸರ್ ಇದೆಲ್ಲ ಕಾಸ್ಟ್ ಏನು ಅರೌಂಡ್ ಆಗುತ್ತೆ ಸರ್ ಇದು? ಇದು ನಿಮಗೆ ಆಲ್ಮೋಸ್ಟ್ 55-60 ಆಗುತ್ತೆ ಸರ್. 55-60,000 ಅಲ್ಲಿ ಕಾಟ್ಗೆ ಪ್ಲಸ್ 16,000 ಸಪರೇಟ್ ಅದು ಡ್ರೆಸ್ಸಿಂಗ್ ಆಗುತ್ತೆ. ಓಕೆ, ನಾರ್ಮಲ್ ಕಾಟ್ಸ್ ವಿತೌಟ್ ಸ್ಟೋರೇಜ್ ಬೇಕು ಅಂದ್ರೆ 35,000 ಇಂದ ಸ್ಟಾರ್ಟ್ ಆಗಿ ವಿತ್ ಹೈಡ್ರಾಲಿಕ್ ಸ್ಟೋರೇಜ್ ಬೇಕು ಅಂದ್ರೆ ಅಪ್ ಟು 70-80, ಪ್ಯೂರ್ ಟೀಕ್ ಬೇಕು ಅಂದ್ರೆ 1.5 ವರೆಗೂ ಹೋಗುತ್ತೆ. ಸೊ ಅದು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಪ್ರಕಾರ ಅದು ನಾವು ಸೆಲೆಕ್ಟ್. ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಒಂದು 35,000 ಸಿಗುತ್ತೆ, ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟೋರೇಜ್ ಕಾಟ್ಸ್. ಸರ್ ಇಲ್ಲಿ ನೀವು ಮುಂದೆ ನೋಡ್ತಾ ಹೋಗ್ಬೋದು. ಆಮೇಲೆ ನೋಡಿ, ಇದು ನಿಮಗೆ ಸೋಫಾ ಬರುತ್ತೆ. ಓಕೆ, ಇದು ಹೆಂಗೆ ಅಂದ್ರೆ ವಿತ್ ಸೋಫಾ ಕಮ್ ಬೆಡ್ ತರನೂ ಆಗುತ್ತೆ ನೋಡಿ ಇಲ್ಲಿ. ಓಕೆ, ಯಾವ ತರ ಸರ್ ಇದು? ನೋಡಿ ಹಿಂಗೆ ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇದಾದ್ರೆ ಇವಾಗ ಸೋಫಾ ಆಗುತ್ತೆ. ಅದೇ ತರ ನಿಮ್ ಸೋಫಾ ಕಮ್ ಬೆಡ್ ಅಂದ್ರೆ ಇದು ಹೊಸ ಟೆಕ್ನಿಕಲ್ ಬಂದಿದೆ ಇವಾಗ. ಸರ್ ಎಲ್ಲಿ ಸರ್ ಓಪನ್ ಮಾಡಿ ತೋರಿಸಿ ಹಿಂದ್ಗಡೆಯಿಂದ. ಜಸ್ಟ್ ಈಸಿಲಿ ಆಗಿ ಮೇಂಟೈನ್ ಮಾಡ್ಬೋದು ನೋಡಿ. ಓಕೆ ಓಕೆ, ಸರ್ ಇವಾಗ ಪುಷ್ ಮಾಡಿ ಮಾಡಿದ್ರೆ ನೋಡಿ ಸೋಫಾ. ಓಕೆ ಓಕೆ, ಸೋಫಾ ಕಮ್ ಬೆಡ್ ಕೂಡ ನ್ಯೂ ಡಿಸೈನ್ ಬಂದಿರೋದು ಸೋಫಾ ಕಮ್ ಬೆಡ್ ಅಲ್ಲಿ. ಮುಂಚೆಲ್ಲ ಹಿಂಗೆ ಎಲ್ದಿ ಮಾಡಬೇಕಿತ್ತು, ಬಟ್ ಇದು ಸಿಂಪಲ್ ಆಗಿ ನೋಡಿ ಹಿಂಗಿದ್ರೆ ಸೋಫಾ ಇರುತ್ತೆ, ಈ ತರ ಹಿಂಗೆ ಹಿಂದೆ ಮಾಡಿದ್ರೆ ಸೋಫಾ ಕಮ್ ಬೆಡ್ ತರ ಯೂಸ್ ಮಾಡ್ಬೋದು. ಓಕೆ ಓಕೆ, ಬೆಡ್ಸ್ ಆ ತರ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ, ಸರ್ ಇದೇನು 2x2 ಬರುತ್ತೆ, 3x2 ಬರುತ್ತೆ. ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಅದೆಲ್ಲ ಕಸ್ಟಮೈಸೇಷನ್ ಇರುತ್ತೆ. ಅದೇ ತರ ನೀವು ನೋಡಬಹುದು, ಸುಮಾರು ಸೋಫಾ ಸೆಟ್ಸ್ ಇದೆ. ಸರ್ ಇದು ಯಾವ ತರ ಸರ್? ಇದು ರಿಕ್ಲೈನರ್ ನೋಡಬಹುದು. ಇಲ್ಲ, ಇದು ನಾರ್ಮಲ್ ಸೋಫಾ ಅಷ್ಟೇ. ನಾರ್ಮಲ್ ಸೋಫಾ 3-2-1 ಇದೆ. ಇದು 2-2, ಹಂಗೆ 3-1-1, ಅದೇ 3-2-2 ಆ ತರ ನಾವು ಎಲ್ಲಾ ಕಲೆಕ್ಷನ್ಸ್ ಇಟ್ಟಿದೀವಿ. ಅದ್ರಲ್ಲಿ ಏನ್ ಕಸ್ಟಮೈಸೇಷನ್ಸ್ ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಪ್ರಕಾರ. ಓಕೆ, ಅದೆಲ್ಲ ಸರ್ ಇದು ಯಾವ ಸರ್? ಇದು ಲೆದರ್ ಸೋಫಾ ಇದು. ಹೌದು, ನೋಡಿ ಇದೆಲ್ಲ ಸೆಂಟರ್ ಟೇಬಲ್ ಬರುತ್ತೆ, ಮ್ಯಾಚಿಂಗ್ ಮಾಡಿ ಇಟ್ಟಿದೀವಿ ನಾವು. ಓಕೆ, ಸೊ ಬೇಡ ಅಂದ್ರೆ ಬೇರೆ ತರ ಸೆಂಟರ್ ಟೇಬಲ್ ಬೇಕಾದ್ರೆ ಕಸ್ಟಮರ್ಸ್ ಕಸ್ಟಮರ್ ಯಾವ್ದು ಕೇಳ್ತಾರೋ ಅದನ್ನ ಕಸ್ಟಮೈಸ್ ಮಾಡಿ ಅದನ್ನ ಕೂಡ ಚೇಂಜ್ ಮಾಡ್ಕೊಡ್ತೀರಿ, ಸೆಂಟರ್ ಟೇಬಲ್ ಕೂಡ. ಓಕೆ, ಸರ್ ಇದು ಯಾವ ತರ ಸರ್? ಇದು ಅಷ್ಟೇ 3-2. ಆಮೇಲೆ ಇದು ನೋಡಿ ರಿವಾಲ್ವಿಂಗ್ ಬರುತ್ತೆ. ಓ, ಇದು ರೊಟೇಟ್ ಕೂಡ ಆಗುತ್ತೆ. ಹೌದು, ರಿವಾಲ್ವಿಂಗ್ ಬರುತ್ತೆ. ಓಕೆ, ಸರ್ ಇದು ಬಟನ್ ಏನಿದೆ? ಅದು ಡ್ರಾಯರ್. ಅದು ಓಕೆ, ಡ್ರಾಯರ್. ಓಕೆ ಓಕೆ ಓಕೆ, ರೊಟೇಟೇಬಲ್ ಪ್ಲಸ್ ಡ್ರಾ ಕೂಡ ಇದೆ. ಡ್ರಾಯರ್ ಇದೆ.
ಓಕೆ ಸರ್, ಇದೇನು ಕಾಸ್ಟ್ ಆಗುತ್ತೆ ಸರ್ ಇದು? ಇದು ನಿಮಗೆ 27,500. 27,000 ಕವರ್ ಆಗುತ್ತೆ ಇದು. ಓಕೆ 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 ಸರ್, ಇದೆಲ್ಲ ಹೇಳಿ ಸರ್. ಇದೆಲ್ಲ ನಿಮಗೆ ಮಾರ್ಬಲ್ ಸೆಟ್ಸ್. ಓಕೆ, 6 ಸೀಟರ್ 8 ಸೀಟರ್ ಬರುತ್ತೆ. ಇಟ್ಸ್ ಆಲ್ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ಲಿ ಇಂಪೋರ್ಟೆಡ್ ಮಾರ್ಬಲ್ ಡೈನಿಂಗ್ ಟೇಬಲ್ಸ್. ಇದೊಂಥರ ಪ್ರೀಮಿಯಂ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಬೇಕಾದ್ರೆ ಒಂದೊಂದನ್ನೇ ತೋರಿಸ್ಕೊಂಡು ಹೋಗಿ. ಓಕೆ, ನೋಡಿ ಒಂದೊಂದು ಪ್ರೀಮಿಯಂ ಆಗಿದೆ, ಯೂನಿಕ್ ಆಗಿದೆ ಡಿಸೈನ್ಸ್. ಇದೆಲ್ಲ ಸೆಂಟರ್ ಟೇಬಲ್ಸ್. ಓಕೆ 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 ಇದೆಲ್ಲ ಸೆಂಟರ್ ಟೇಬಲ್ಸ್ ಪ್ರತಿಯೊಂದು. ಸರ್ ಇದೆಲ್ಲ ಇಂಪೋರ್ಟೆಡ್ ಸರ್? ಹೌದು, ಇದೆಲ್ಲ ಇಂಪೋರ್ಟೆಡ್. ಇದೆಲ್ಲ ಸೆಂಟರ್ ಟೇಬಲ್ ವೀಕ್ಷಕರೇ, ನೀವು ಇವಾಗ ನೋಡ್ತಾ ಇರುವಂತದ್ದು ಪ್ರತಿಯೊಂದು ಇದು ಇಂಪೋರ್ಟೆಡ್ ಆಗಿದೆ. ಸರ್ ಇದೆಲ್ಲ ಸೆಂಟರ್ ಟೇಬಲ್ ಯಾವ ಕಾಸ್ಟ್ ಅಲ್ಲಿ ಬರ್ಬೋದು ಸರ್ ಪ್ರತಿಯೊಂದು? 27,500, 40,000, 30,000 ಆ ಥರ ಡಿಫ್ರೆಂಟ್ ರೇಟ್ಸ್ ಇದೆ. ಅದ್ರ ಪ್ರಕಾರ ನೋಡಿ, ಇದೆಲ್ಲ ನೋಡಿ ಎಷ್ಟು ಎಕ್ಸ್ಕ್ಲೂಸಿವ್ ಆಗಿದೆ ನೋಡಿ ಮಾರ್ಬಲ್ಸ್. ಓಕೆ, ಡಿಸೈನ್ ನೋಡಿ. ಇದು ವುಡ್. ಓಕೆ, ಹೊರಗಡೆ ಇರೋದೆಲ್ಲ ಮೆಟಲ್ ಲೆಗ್ಸ್ ಬರುತ್ತೆ. ಓಕೆ ಓಕೆ, ಅದೇ ತರ ಮೆಟಲ್ ಚೇರ್ಸ್, ಮೆಟಲ್ ಲೆಗ್ಸ್ ಇರೋದು ಬರುತ್ತೆ ಚೇರ್ಸ್ ನಿಮಗೆ. ಇದು ಮೆಟಲ್ ಲೆಗ್. ಮೆಟಲ್. ಓಕೆ ಓಕೆ, ಅದೇ ತರ ನಿಮಗೆ ಒಂದೊಂದು ಪೀಸ್ ಒಂದೊಂದ್ ತರ ಯೂನಿಕ್ ಆಗಿದೆ. ಪ್ರತಿಯೊಂದು ಯೂನಿಕ್ ಆಗಿದೆ. ಓಕೆ ಓಕೆ, ನೋಡಿ ಆ ಡೈನಿಂಗ್ ನೋಡಿ, ಅದು 8 ಸೀಟರ್ ಸೋಫಾ. ಅದು ಲೆಗ್ಸ್ ನೋಡಿ ಎಷ್ಟು ಯೂನಿಕ್ ಆಗಿದೆ. ಓಕೆ ಓಕೆ, ಕರ್ವ್ ಅಲ್ಲಿ ಬಂದಿದೆ. ಅದು 8 ಸೀಟರ್. ಅದು 8 ಸೀಟರ್. ಅದೇ ತರ ನೀವು ಒಂದೊಂದನ್ನು ಬೇಕಾದ್ರೆ ಎಕ್ಸ್ಕ್ಲೂಸಿವ್ ಆಗಿ ತಗೊಳ್ಬಹುದು. ಇದು 8 ಸೀಟರ್ ಸ್ಕ್ವೇರ್ ಡೈನಿಂಗ್ ಟೇಬಲ್. ನಿಮಗೆ ರೌಂಡ್ ಸಿಗುತ್ತೆ. ಇವಾಗ ಪ್ರೆಸೆಂಟ್ ಸ್ಟಾಕ್ ಅಲ್ಲಿ ಇದು ಸ್ಕ್ವೇರ್ ಇದೆ ವಿತ್ ಬ್ಲಾಕ್ ಕಲರ್ ಕುಶನಿಂಗ್ ಚೇರ್ಸ್. ಇದು ಎಕ್ಸ್ಕ್ಲೂಸಿವ್ ಆಗಿದೆ ನೋಡಿ ಡಿಸೈನ್. ಇದೇನ್ ಕ್ವಶನ್ ಸರ್? ಇದು ಸೇಮ್ ಸರ್, ಆಲ್ಮೋಸ್ಟ್ ಸ್ವೀಟ್ ಲೆದರ್ ಅಂತಾನೆ ಹೇಳ್ಬೋದು ನೀವು. ಸ್ವೀಟ್ ಲೆದರ್. ಹೌದು. ಓಕೆ ವೀಕ್ಷಕರೇ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ ಕುರ್ಚಿ, ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಇಷ್ಟು ಒಳ್ಳೆ ಡೈನಿಂಗ್ ನಿಮಗೆ ಕೇವಲ 1,55,000 ಸಿಗುತ್ತೆ. 1,55,000 ಅಲ್ಲೇ ಕವರ್ ಆಗ್ಬಿಡುತ್ತೆ. ಅದೇ ತರ ಸೆಂಟರ್ ಟೇಬಲ್ ಬೇಕು ಅಂದ್ರೂ ಸಿಗುತ್ತೆ ನೋಡಿ. ಸೆಂಟರ್ ಟೇಬಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಕೂಡ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ. ಜಸ್ಟ್ ಸಿಂಪಲ್ ಆಗಿ ನೋಡ್ಲಿಕ್ಕೂ ಔಟ್ಲುಕ್ ಸಖತ್ತಾಗಿದೆ ಹಾಗೆ. ಓಕೆ ಸರ್, ಇದು ಇಂಪೋರ್ಟೆಡ್ ಅಲ್ವಾ? ಹೌದು, ಇದೆಲ್ಲ ಇಂಪೋರ್ಟೆಡ್. ಆಲ್ಮೋಸ್ಟ್ ಎಲ್ಲ ಇಂಪೋರ್ಟೆಡ್ ನೋಡಿ. ಅದೇ ತರ ಎಲ್ ಶೇಪ್ ಸೋಫಾ ಇದು. ಓಕೆ, ಅದು ಸೋಫಾ ಕಮ್ ಬೆಡ್ ಸೋಫಾ. ಇದು ಯಾವ ತರ ಸರ್? ಇದು ಅದೇ ಯಾವಾಗಲೇ ನಾನು ತೋರಿಸ್ತೇನೆ ನೋಡಿ. ಅದೇ ತರ ನೋಡಿ, ಇದು ಹ್ಯಾಂಡಲ್ ನೋಡಿ ಎಷ್ಟು ಯೂನಿಕ್ ಆಗಿದೆ ನೋಡಿ. ಓಕೆ ಓಕೆ ಓಕೆ, ಇದು ಸಖತ್ತಾಗಿದೆ, ಎಕ್ಸ್ಟೆಂಡಬಲ್ ಇದೆ ನೋಡಿ. ಸೋಫಾ ಕಮ್ ಬೆಡ್ ಇದು. ಜಸ್ಟ್ ನೀವು ಹಿಂಗೆ ಪುಲ್ ಮಾಡಿದ್ರೆ ಇದಿರುತ್ತೆ ನೋಡಿ. ಜಸ್ಟ್ ಈಸಿಲಿ ಮೇಂಟೈನ್. ಪುಷ್ ಮಾಡಿದ್ರೆ ಸೋಫಾ ಆಗುತ್ತೆ, ಪುಷ್ ಬ್ಯಾಕ್ ಮಾಡಿದ್ರೆ ಸೋಫಾ ಕಮ್ ಬೆಡ್ ಆಗುತ್ತೆ. ಓಕೆ ಓಕೆ ಓಕೆ, ಪುಷ್ ಬ್ಯಾಕ್ ಮಾಡಿದ್ರೆ ಬೆಡ್ ಆಗ್ಬಿಡುತ್ತೆ. ಹೌದು, ಇದು ಒಂಥರ ಯೂನಿಕ್ ಇಂಪೋರ್ಟೆಡ್ ಮೆಟೀರಿಯಲ್ ಇದುವೆ. ಓಕೆ ಓಕೆ, ಹ್ಯಾಂಡಲ್ ಎಲ್ಲ ಹಿಂಗಿರುತ್ತೆ. ಅದೇ ತರ ಎಲ್ ಶೇಪ್ ಇದು. ಎಲ್ ಶೇಪ್ ಸೋಫಾ ಇದು. ಸರ್ ಏನ್ ಸೈಜ್ ಬರುತ್ತೆ ಸರ್ ಇದು? ಇದು ನಿಮಗೆ ಇದು 11.5 ಫೀಟ್ಗೆ ಇದು 12 ಫೀಟ್. ಅದು ಕಸ್ಟಮೈಸೇಷನ್ ಮಾಡಬಹುದು. ಕಸ್ಟಮೈಸ್ ಮಾಡಬಹುದು. ಕಸ್ಟಮರ್ ಯಾವ್ದು ಸೈಜ್ ಕೇಳ್ತಾರೆ ನಾವು ಸ್ಟ್ಯಾಂಡರ್ಡ್ ಆಗಿ ಮಾಡಿದೀವಿ ಇವಾಗ. 11 ಫೀಟ್ಗೆ 10 ಫೀಟ್ ಬರುತ್ತೆ ಇದು. ಓಕೆ, ಅದೇ ತರ ಫ್ಯಾಬ್ರಿಕ್ ಕಲರ್ಸ್ ಕಸ್ಟಮೈಸ್ ಮಾಡಬಹುದು. ಇದು ಫ್ಯಾಬ್ರಿಕ್ ಅಲ್ಲಿ ಇದೆ, ಬೇಕಾದ್ರೆ ಲೆದರ್ ಅಲ್ಲೂ ಮಾಡ್ಕೊಡ್ಬಹುದು. ಲೆದರ್ ಅಲ್ಲೂ ಮಾಡ್ಕೊಡ್ಬಹುದು. ಓಕೆ 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 ಓಕೆ, ಸರ್ ಇದು ಏನ್ ಕಾಸ್ಟ್ ಅಲ್ಲಿ ಬರುತ್ತೆ ಸರ್ ಇದೆಲ್ಲ? ಇದು ನಿಮಗೆ 1,75,000 ಆಗುತ್ತೆ. ಓಕೆ ಓಕೆ, ಸರ್ ಇದು ಸೆಂಟರ್ ಟೇಬಲ್ ಕೆಳಗಡೆ ಇರೋದೆಲ್ಲ ಕಂಪ್ಲೀಟ್ ಪ್ಯೂರ್ ಟೀಕ್ ವುಡ್ ಅಲ್ಲಿ ಮಾಡಿ. ಓಕೆ, ನೀವು ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡ್ತಾ ಇರೋದು ಪ್ರತಿಯೊಂದು ಟೀಕ್ ವುಡ್ ಅಲ್ಲಿ ಮಾಡಿರುವಂತದ್ದು ಎಡ್ಜಸ್ ಎಲ್ಲ. ಇದು ಟೋಟಲಿ 4 ಫ್ಲೋರ್ ಶೋರೂಮ್ ಇದೆ. ಓಕೆ, ಗ್ರೌಂಡ್ ಫ್ಲೋರ್ ಒಂದು, ಓಕೆ, ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಪ್ಯಾಟರ್ನ್, ಸೆಕೆಂಡ್ ಫ್ಲೋರ್ ಅಲ್ಲಿ, ಥರ್ಡ್ ಫ್ಲೋರ್ ಅಲ್ಲಿ. ಸರ್ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಬರುತ್ತೆ? ಏನು ಬರುತ್ತೆ? ಫಸ್ಟ್ ಫ್ಲೋರ್ ಅಲ್ಲಿ ನೋಡಿದಂಗೆ ನೀವು ಸೋಫಾಸ್ ಮತ್ತೆ ಮಾರ್ಬಲ್ ಸೆಟ್ಸ್ ಇಟ್ಟಿದೀವಿ. ಅದೇ ತರ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ, ಒಂದೊಂದು ಫ್ಲೋರ್ಗೂ ಒಂದೊಂದು ನಾವು ಚೇಂಜ್. ಪ್ರತಿಯೊಂದು ಸಲ ನಾವು ವಿಸಿಟ್ ಮಾಡಿದಾಗ ಆ ಐಟಮ್ ಇರೋದಿಲ್ಲ. ಹೌದು, ಬೇರೆ ಬೇರೆ ತರನೇ ಇರುತ್ತೆ. ಫುಲ್ ಟೀಕ್ ವುಡ್ ಫ್ಲೋರ್ ಅಂತಾನೆ ಹೇಳ್ಬೋದು ನಾವು. ಓಕೆ, ಪ್ರತಿಯೊಂದು ಟೀಕ್ ವುಡ್ ಅಲ್ಲೇ ಇದೆ. ಹೌದು, ಫುಲ್ ಕಂಪ್ಲೀಟ್ ಟೀಕ್ ವುಡ್. ಓಕೆ ಸರ್, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ. ರೌಂಡ್ ಡೈನಿಂಗ್ ಟೇಬಲ್ ವಿತ್ 6 ಚೇರ್ಸ್ ಇದು. ಓಕೆ ಸರ್, ಇದೇನು ಸರ್? ಇದು ಡಬಲ್ ಡಕರ್ ತರ ಇದೆ. ಇದು ಬಂಕರ್ ಬೆಡ್ಸ್ ಅಂತ ಹೇಳ್ತೀವಿ. ಇದು ಎಸ್ಪೆಷಲಿ ಫಾರ್ ಕಿಡ್ಸ್ ಅಂತಾನೆ ಹೇಳ್ಬೋದು. ಅಪ್ ಟು 14 to 15 ಇಯರ್ಸ್ ವರೆಗೂ ಅದಾದ್ಮೇಲೆ ಯೂಸ್ ಮಾಡಬಹುದು. ಬಟ್ ಇದು ಮಕ್ಳಿಗೋಸ್ಕರ ಸೇಫ್ಟಿ ಪ್ರಿಕಾಷನ್ಗೋಸ್ಕರ ಇದು ಬಂಕರ್ ಬೆಡ್ ಅಂತ ಹೇಳಿದೀವಿ. ಮಕ್ಕಳು ಮೇಲಿಂದ ಕೆಳಗಡೆ ಬೀಳ್ಬಿಡ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ನೋಡಿ, ಕೆಳಗಡೆ ಒಂದು ಮೇಲ್ಗಡೆ ಒಂದು ಇರುತ್ತೆ. ಅದೇ ತರ ನಿಮಗೆ 3 ಡಿಸೈನ್ಸ್ ಅಲ್ಲಿ ನಾವು ಮಾಡಿದೀವಿ. 3 ಡಿಸೈನ್ಸ್ ಇದೆ ನೋಡಿ ವೀಕ್ಷಕರೇ. ಇದು ಫಸ್ಟ್ ತೋರಿಸಿದ್ದು ಒಂದ್ಸಲ ಬೇಸಿಕ್ ತರ ಇತ್ತು. ಇದು ಎಲ್ಲ ಟೀಕ್ ವುಡ್ ಫಿನಿಶಿಂಗ್, ಪ್ರತಿಯೊಂದು ಟೀಕ್ ವುಡ್ ಇರೋದು. ಯಾವುದು ನಮ್ಮಲ್ಲಿ ಬೇರೆ ವುಡ್ ಯೂಸ್ ಮಾಡಲ್ಲ. ಓಕೆ, ಪ್ಯೂರ್ ಟೀಕ್ ವುಡ್ ನಾವು ಯೂಸ್ ಮಾಡೋದು. ಪ್ರತಿಯೊಂದು ಟೀಕ್ ವುಡ್ ಅಲ್ಲೇ ಮಾಡಿರುವಂತದ್ದು. ನಿಮ್ಗೆ ನೋಡಿ ಆರಾಮಸೆ ನಿಮ್ಗೆ ಹತ್ತು ಇಳಿಯಕ್ಕೂ ಆಪ್ಷನ್ಸ್ ಇರುತ್ತೆ. ಓಕೆ ಓಕೆ ಸರ್, ಇದು ಓಪನ್ ನಿಮ್ಗೆ ಓಪನ್ ಇದು ನೋಡಿ, ಇದು ಜಸ್ಟ್ ಫಿಕ್ಸ್ ಆಗಿರುತ್ತೆ. ಫಿಕ್ಸ್ ಆದ್ಮೇಲೆ ಅದು ನಿಮಗೆ ಫುಲ್ ಟೈಟ್ ಆಗಿ ಕೂತಿರುತ್ತೆ. ಅಷ್ಟು ಈಸಿಯಾಗಿ ಓಪನ್ ಆಗಲ್ಲ. ಅದೆಲ್ಲ ನಾವು ಡೆಲಿವರಿ ಟೈಮಲ್ಲಿ ಕಸ್ಟಮರ್ಸ್ ಎಕ್ಸ್ಪ್ಲೈನ್ ಮಾಡೇನೆ
ಕೊಡ್ತೀರಾ? ಕೊಡ್ತೀವಿ. ಯಾವ ತರ ಯೂಸ್ ಆಗುತ್ತೆ, ಯಾವ ತರ ಯೂಸ್ ಮಾಡ್ಬೋದು, ಯಾವ ತರ ಯೂಸ್ ಮಾಡ್ಬೇಕು ಅಂತ. ಓಕೆ ಓಕೆ ಸರ್, ಇದೊಂಥರ ಯೂನಿಕ್ ಆಗಿದೆ. ಕೆಳಗಡೆ ಸ್ವಲ್ಪ ಲಾರ್ಜ್ ಇದ್ದಂಗಿದೆ, ಮೇಲ್ಗಡೆ ಸ್ವಲ್ಪ ಕಡಿಮೆ ಇದೆ. ದೊಡ್ಡವರು ಇಬ್ರು ಮಲ್ಗೋ ತರಾನು ಮಾಡಿದೀವಿ, ಅಂದ್ರೆ ಸ್ಟೂಡೆಂಟ್ಸ್ ಮಲ್ಗೋ ತರ. ಇದು ಮೇಲ್ಗಡೆ ಸಿಂಗಲ್ ಬೆಡ್ ತರ ಮಾಡಿದೀವಿ. ಓಕೆ ವೀಕ್ಷಕರೇ, ಸ್ವಲ್ಪ ಯೂನಿಕ್ ಆಗಿದೆ ಇದು. ಮಾಡ್ಬೋದು ನಾವು ಯಾವ ತರ ಬೇಕು ಆ ತರ. ಕೆಳಗಡೆ ಅದನ್ನ ಲಾರ್ಜ್ ಮಾಡಿ ಮೇಲ್ಗಡೆ ಚಿಕ್ಕದು ಕೂಡ ಮಾಡ್ಬೋದು, ಮೇಲ್ಗಡೆ ಸೇಮ್ ಕೂಡ ಸೇಮ್ ಬೇಕಾದ್ರೆ ಮಾಡ್ಬೋದು. ಮೇಲ್ಗಡೆ ಇದು ಸ್ವಲ್ಪ ಚಿಕ್ಕದೇ ಬರುತ್ತೆ, ಕಂಪೇರ್ ಮಾಡಿದ್ರೆ, ಬಟ್ ಇಟ್ ಕ್ಯಾನ್ ಬಿ ಕಸ್ಟಮೈಸ್ಡ್. ಓಕೆ ಓಕೆ ಓಕೆ, ಚೇಂಜ್ ಮಾಡ್ಕೋಬಹುದು ಸೈಜ್ ನ. ಇದೆಲ್ಲ ಟೀಕ್ ವುಡ್ ಶೈನಿಂಗ್ಸ್, ಪ್ಯೂರ್ ವುಡ್ ಇದು. ಓಕೆ, ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ಶೈನಿಂಗ್ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಓಕೆ ಸರ್, ಇದ್ರ ಬಗ್ಗೆ ಹೇಳಿ ಸರ್, ಏನ್ ಸೈಜ್ ಸರ್ ಇದು? ಇದು ನಿಮಗೆ 6x6 ಅಲ್ವಾ? 6 ಸೀಟರ್ದು ನಿಮಗೆ ಯಾವ ಇದು ಬಂದು 3 ಫೀಟ್ಗೆ 5 ಫೀಟ್ ಟು 6 ಫೀಟ್ ಬರುತ್ತೆ ಸರ್. 6 ಸೀಟ್ ಓಕೆ, ಅದು ಸ್ಟ್ಯಾಂಡರ್ಡ್ ಸೈಜ್. ಅದು ಸರ್ ಮೇಲೆ ಗ್ಲಾಸ್ ಕೋಟಿಂಗ್ ಬಂದಿದೆ ಅಲ್ವಾ? ಇದು ಬಂದಿದೆ, ಮೇಲೆ ಗ್ಲಾಸ್ ಬಂದಿದೆ. ಓಕೆ ಓಕೆ, ಇದು ಸೋಫಾ ತರ ಕಾಣಿಸ್ತಾ ಇದೆ ನಿಮ್ಗೆ ಇವಾಗ 3 ಸೀಟರ್ದು. ಓಕೆ, ಇದು ಆಕ್ಚುಲಿ ಸೋಫಾ ಕಮ್ ಬೆಡ್. ಸೋಫಾ ಕಮ್ ಬೆಡ್ ನೋಡಿ, ಇವಾಗ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಓಕೆ ಓಕೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೋಫಾ ಕಮ್ ಬೆಡ್ ಕೂಡ ಹೌದು. ಇದು ಓಪನ್ ಮಾಡ್ಬೋದು. ಓಕೆ, ಇದು ಸೋಫಾ ಕಮ್ ಬೆಡ್ ಆಗುತ್ತೆ. ಅದೇ ತರ ನಿಮ್ಗೆ ಇಲ್ಲಿ ಬ್ಯಾಕ್ ಸೈಡು ಅಷ್ಟೇ ಫುಲ್ ಓಪನ್ ಆಗುತ್ತೆ. ಓಕೆ ವೀಕ್ಷಕರೇ, ನೀವು ಇವಾಗ ಕಂಪ್ಲೀಟ್ ಆಗಿ ನೋಡ್ತಾ ಇರಬಹುದು ಸರ್. ಇದು ಕಂಪ್ಲೀಟ್ ಓಪನ್ ಆದಾಗ ನಿಮ್ಗೆ 5x6.5 ಏನ್ ಕ್ವೀನ್ ಸೈಜ್ ಬೆಡ್ ಸೈಜ್ ಬರುತ್ತೆ ಆ ಸೈಜ್ ಆಗುತ್ತೆ. ನಿಮ್ಗೆ ಎಲ್ಲಿ ಬೇಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನೋಡಿ, ಫೈನಲ್ ಇಷ್ಟು ಬರುತ್ತೆ. ಓಕೆ, 90 ಡಿಗ್ರಿ ವರೆಗೂ ಬರುತ್ತೆ. ತಿರ್ಗಾ ನಿಮ್ಗೆ ಬೇಡ ನಮ್ಗೆ ಸೋಫಾ ಕಮ್ ಬೆಡ್ ಕ್ಲೋಸ್ ಮಾಡ್ತೀವಿ ಅಂದ್ರೆ ಆಸ್ ಎ ಸೋಫಾ ಅಗೇನ್. ಓಕೆ, ಸಿಂಪಲ್ ಇದೆ ಯೂಸ್ ಮಾಡ್ಲಿಕ್ಕೆ ಸಹ. ಇಟ್ ವಿಲ್ ಬಿಕಮ್ ಸೋಫಾ. ಓಕೆ, ಇದರಲ್ಲೂ ನಿಮಗೆ ಕಲರ್ಸ್ ಕಸ್ಟಮೈಸೇಷನ್. ಸರ್, ಇದು ಈ ಸೋಫಾ ಬಗ್ಗೆ ಹೇಳಿ. ಅದೇ ತರ ಇದು ಎಲ್ ಶೇಪ್ ಸೋಫಾ. ಎಲ್ ಶೇಪ್ ಸೋಫಾ ವಿತ್ ಲಾಂಜರ್. ಓಕೆ, ಸೋಫಾ ಕಮ್ ಬೆಡ್. ಸೋಫಾ ಕಮ್ ಬೆಡ್ ಇದೆ ಒನ್ ಆಪ್ಷನ್. ಓಕೆ, ನೀವು ಇವಾಗ ನೋಡ್ತಿರೋದು ಸೋಫಾ ಆಗಿದೆ. ಇದೀಗ ಎಲ್ ಶೇಪ್ ಆಗಿದೆ. ಓಕೆ, ಅದರಲ್ಲಿ 3 ಸೀಟರ್ ಸೋಫಾ, ಒಂದು ಲಾಂಜರ್ ಬರುತ್ತೆ. ಲಾಂಜರ್ ಕೂಡ ಬರುತ್ತೆ. ಅದೇ ತರ ನಿಮ್ಗೆ ಇದನ್ನ ಬೆಡ್, ನಾನು ಸೋಫಾ ಕಮ್ ಬೆಡ್ ಮಾಡ್ಕೊಡ್ಬೋದು ನೋಡಿ. ಓಕೆ ಓಕೆ, ಸಿಂಪಲ್ ಆಗಿದೆ ನೋಡಿ ಯೂಸ್ ಮಾಡ್ಲಿಕ್ಕೂ ಸಹ. ಓಕೆ, ಇದು ಕಂಪ್ಲೀಟ್ ಸೋಫಾ ಕಮ್ ಬೆಡ್ ಆಗುತ್ತೆ. ಅದು ನೀವು ಲಾಂಜರ್ ಟೈಪ್ ಯೂಸ್ ಮಾಡ್ಬೋದು. ಲಾಂಜರ್ ಟೈಪ್ ಯೂಸ್ ಮಾಡ್ಕೋಬಹುದು ಸರ್. ಅದೇನ್ ಸೈಜ್ ಬರುತ್ತೆ ಸರ್ ಲಾಂಜರ್ ಮಾತ್ರ? ನಿಮಗೆ 6 ಫೀಟ್ ಬರುತ್ತೆ, ಇದು 5 ಫೀಟ್ ಬರುತ್ತೆ. ಓಕೆ ಓಕೆ ಸರ್, ಇದೆಲ್ಲ ಏನ್ ಕಾಸ್ಟ್ ಅರೌಂಡ್ ಅಲ್ಲಿ ಬರುತ್ತೆ? ಇದು ಕಾಸ್ಟ್ ನಿಮಗೆ ಆಲ್ಮೋಸ್ಟ್ ಆಲ್ 1,25,000 ಆ ತರ 1.25 ರೇಂಜ್ ಅಲ್ಲಿ ಬರುತ್ತೆ. ಓಕೆ ಓಕೆ, ಪ್ಯೂರ್ ಟೀಕ್ ವುಡ್ ಕಿಂಗ್ ಸೈಜ್ ಕಾಟ್ ಇದು. ಓಕೆ, ವಿತ್ ಸೈಡ್ ಟೇಬಲ್ಸ್ ಬರುತ್ತೆ. ಓಕೆ ಓಕೆ, ಸರ್ ಇದು ಟೀಕಾ ಸರ್ ಇದು ಯೂಸ್ ಮಾಡಿರೋದು? ಹೌದು, ಕಂಪ್ಲೀಟ್ ಟೀಕ್. ಇದು ಟೀಕ್ ಯೂಸ್ ಮಾಡಿರೋದು ಪ್ರತಿಯೊಂದು. ಇದು ಸರ್ ಯಾವ ಫೋಮ್ ಸರ್ ಇದು? ಇದು ಬಂದು ರೋಲೆ ಸ್ಪ್ರಿಂಗ್ ಮ್ಯಾಟ್ರೆಸ್ ಇದೆ, ಪೆಪ್ಸ್ ಇದೆ, ಡ್ಯೂರಾಫ್ಲೆಕ್ಸ್ ಇದೆ, ಕರ್ಲೋನ್ ಇದೆ, ಎಲ್ಲಾ ತರದ್ದು ಇದೆ. ಓಕೆ, ಅದನ್ನ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬಹುದು. ಅದು ನೀವು ಯಾವ ಕಂಪನಿ ಬೇಕೋ ಅದನ್ನ ಕಂಪನಿ. ಇದು ಮಾತ್ರ ಕಂಪ್ಲೀಟ್ಲಿ ಟೀಕ್ ವುಡ್. ಏನ್ ಸೈಜ್ ಬರುತ್ತೆ ಸರ್ ಕಾಟ್? 6x6.5. 6x6.5 ಇದೆ ಇನ್ನರ್ ಸೈಜ್. ಓಕೆ ಓಕೆ ಸರ್, ಇದು ಇನ್ಕ್ಲೂಡೆಡ್ ಅದು ಎಕ್ಸ್ಕ್ಲೂಡೆಡ್ ಸರ್? ಇದು ಇಲ್ಲ, ಅದು ಸೆಟ್. ಅದು ಸೆಟ್. ಅದು ಕಾಟ್ 2 ಸೈಡ್ ಟೇಬಲ್ ಸೆಟ್. ಓಕೆ ಓಕೆ ಓಕೆ, ಇದು ಜೊತೆಗೆ ಬರುತ್ತೆ. ಹೌದು. ಓಕೆ ಓಕೆ, ಅದೇ ತರ ನೋಡಿ ಇದು ಇದೆ ವಿತ್ ಇದರಲ್ಲಿ ಇದಂತೂ ನೋಡ್ತಾ ಇರಬಹುದು ವೀಕ್ಷಕರೇ, ಸಿಕ್ಕಾಪಟ್ಟೆ ಲಕ್ಸುರಿಯಸ್ ಆಗಿ ದೊಡ್ಡದಾಗಿ ಕಾಣ್ತಾ ಇದೆ. ಇದರಲ್ಲಿ ಹೆಡ್ ಸ್ಟೋರೇಜ್ ಬರುತ್ತೆ. ಇದರಲ್ಲಿ ಸ್ಟೋರೇಜ್ ಕೂಡ ಇದೆ. ಹೌದು. ಓಕೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಿಂದ್ಗಡೆ ಸ್ಟೋರೇಜ್ ಕೂಡ ಇದೆ. ಹೆಡ್ ಸ್ಟೋರೇಜ್. ಓಕೆ, ಅದೇ ತರ ನೀವೇನ್ ಬೇಕಾದ್ರಲ್ಲಿ ಅದೇ ತರ ಸೈಡ್ ಟೇಬಲ್ಸ್ ಬರುತ್ತೆ. ಓಕೆ ವೀಕ್ಷಕರೇ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ಡಿಸೈನ್ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅಬ್ಸರ್ವ್ ಮಾಡ್ತಾ ಇರಬಹುದು, ಆಂಟಿಕ್ ಡಿಸೈನ್ ಅಂತಾನೆ ಹೇಳ್ಬೋದು. ಎಸ್, ಡಿಸೈನ್ ಕೂಡ ಸಖತ್ತಾಗಿದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ಹೆಡ್ ಸ್ಟೋರೇಜ್ ಕೂಡ ಇದೆ. ಓಕೆ, ಇದು ಗ್ಲಾಸಿ ಫಿನಿಶ್ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಕುಶನಿಂಗ್ ಬರುತ್ತೆ, ಹೆಡ್ ಕುಶನಿಂಗ್. ಇದು ಕುಶನಿಂಗ್ ಇದೆ. ಓಕೆ ಓಕೆ, ಇದರಲ್ಲಿ ನಿಮಗೆ ವಿತ್ ಸ್ಟೋರೇಜ್ ಮಾಡಬಹುದು, ವಿತೌಟ್ ಸ್ಟೋರೇಜ್ ಮಾಡಬಹುದು. ಸರ್, ಇದು ಸ್ಟೋರೇಜ್ ಕೂಡ ಇದೆನಾ? ಇಲ್ಲ, ಇದು ವಿತೌಟ್ ಸ್ಟೋರೇಜ್. ಇದು ಓಕೆ, ವಿತ್ ಸ್ಟೋರೇಜ್ ಮಾಡಿ ಕೊಡಬಹುದು. ಇದು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ನೋಡಿ, ಆಂಟಿಕ್ ಟೀಕ್ ವುಡ್ ಕಾಟ್ ಅಂತಾನೆ ಹೇಳ್ಬೋದು. ಹಳೆ ಕಾಲದಲ್ಲಿ ಹಿಂಗ್ ಯೂಸ್ ಮಾಡ್ತಾ ಇದ್ರು, ಅದೇ ಡಿಸೈನ್ ಈಗಲೂ ಕೆಲವರು ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಅದನ್ನು ಇಟ್ಟಿದ್ದೀವಿ. ಆಂಟಿಕ್ ಡಿಸೈನ್. ಸರ್, ಇದು ಯಾವ ತರ ಸರ್? ಇದು ಏನು ವುಡ್ ಸರ್? 6x6.5 ಪ್ಯೂರ್ ಟೀಕ್ ವುಡ್. ನೋಡಿ, ಅದು ಸೈಡ್ ಟೇಬಲ್ಸ್ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನ್ ಫಿನಿಶಿಂಗ್ ಇದೆ ಟೀಕ್ ವುಡ್. ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಹಳೆ ಕಾಲದಲ್ಲಿ ಯಾವ ತರ ಯೂಸ್ ಮಾಡ್ತಾ ಇದ್ರು. ಒಂಥರ ಆಂಟಿಕ್ ಪೀಸ್ ತರ ನಮಗೆ ಡಿಸೈನ್ ಇದು. ಆಂಟಿಕ್ ಡಿಸೈನ್, ಆಂಟಿಕ್ ಅಂತಾನೆ ಹೇಳ್ಬೋದು. ಓಕೆ ಸರ್, ಇದು ಸ್ಟೋರೇಜ್ ಅಥವಾ ವಿತ್ ಸ್ಟೋರೇಜ್? ಇದು ವಿತೌಟ್ ಸ್ಟೋರೇಜ್. ಸ್ಟೋರೇಜ್ ಮಾಡಬಹುದು ಬೇಕಾದ್ರೆ, ಬಟ್ ಇದಕ್ಕೆಲ್ಲ ನೀವು ವಿತೌಟ್ ಸ್ಟೋರೇಜ್ ತಗೊಂಡ್ರೆ ಬೆಸ್ಟ್. ಆ ಆಂಟಿಕ್ ಲುಕ್ ಇರುತ್ತಲ್ಲ, ಸೊ ಹಂಗಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ಲೈನ್ ಏನಿದೆ ಎಂಟೈರ್ ಟೀಕ್ ವುಡ್ ವಿತ್ ಮಾರ್ಬಲ್ ಡೈನಿಂಗ್ ಟೇಬಲ್ಸ್. ನೋಡಿ, ಒಂದೊಂದು ತೋರಿಸ್ಕೊಂಡು ಹೋಗಿ ನೋಡಿ. ಈ ಚೇರ್ಸ್ ಎಲ್ಲ ಎಷ್ಟು ಹೆವಿ ಇದೆ ಅಂದ್ರೆ, ಆಮೇಲೆ ಕುಶನಿಂಗು ಅಷ್ಟೇ ಎಷ್ಟು ಕಂಫರ್ಟ್ ಇದೆ ಅಂದ್ರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರೋ ಕೋಟ್ ಕೊಟ್ಟಿದ್ದಾರೆ, ಇದು ಟೀಕ್ ಅಲ್ಲೇ. ಓಕೆ, ಸರ್ ಹೇಳಿ. ನೋಡಿ, ಇದು 6 ಚೇರ್ಸ್ ಡೈನಿಂಗ್. ಇದು ಕಂಪ್ಲೀಟ್ ವಿತ್ ಟೀಕ್ ವಿತ್ ಮಾರ್ಬಲ್.
ಟೀಕ್ ವಿತ್ ಮಾರ್ಬಲ್. ಕಂಪ್ಲೀಟ್ ಲೆಗ್ಸ್ ತೋರಿಸಿ ನೀವು. ಓಕೆ ಓಕೆ ನೋಡಿ ಇದೆಲ್ಲ ಕಂಪ್ಲೀಟ್ ಟೀಕ್ ವುಡ್ ಅದು. ಓಕೆ ಓಕೆ ಮೇಲ್ಗಡೆ ಮಾರ್ಬಲ್ ಬಂದಿದೆ. ಮಾರ್ಬಲ್ ಇರುತ್ತೆ. ಸರ್ ಏನ್ ಸೈಜ್ ಬಂದಿದೆ ಸರ್ ಇದು? ಆನಿಕ್ಸ್ ಬರುತ್ತೆ. ಇದು ಬಂದು ನಿಮಗೆ 3/6.5 ಬರುತ್ತೆ. 3/6.5 ಇದೆ. ಓಕೆ 3.5/6.5 3/6 ಕಸ್ಟಮೈಸ್ ಆಗುತ್ತೆ ಸರ್. ಅದು ಇದು ಪ್ರಕಾರ ಮಾಡಿರ್ತಾರೆ ಅವರು. ಇದು ಸ್ಟ್ಯಾಂಡರ್ಡ್ ಸೈಜ್ ಬಂದು 3.5/6.5. ಓಕೆ 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 ನೋಡಿ ಇದು ಆನಿಕ್ಸ್ ಅಂತೀವಿ. ಓಕೆ ಇದು ಆನಿಕ್ಸ್ ಇದು. ಓಕೆ ಓಕೆ ಕೆಳಗಡೆ ಟೀಕ್ ಬಂದಿದೆ ಅಲ್ವಾ? ಹೌದು. ಅದೇ ತರ ಚೇರ್ಸ್ ಎಷ್ಟು ಕಂಫರ್ಟ್ ಇದೆ. ಓಕೆ 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 ಇದಂತೂ ಸಿಕ್ಕಾಪಟ್ಟೆ ಲಕ್ಸುರಿಯಸ್ ಆಗಿ ಸಕ್ಕದಾಗಿ ಕಾಣ್ತಾ ಇದೆ ಮಾತ್ರ. ಓಕೆ ನೋಡಿ ಅದೇ ತರ ನೀವು ಕಂಪ್ಲೀಟ್ ಮಾರ್ಬಲ್ ಸೆಟ್ಸ್ ತೋರ್ಸ್ಕೊಂಡ್ ಬರ್ಬೋದು. ಓಕೆ ವೀಕ್ಷಕರೇ ನೀವು ಇಲ್ಲಿ ಹಾಗೆ ನೋಡ್ತಾ ಇರ್ಬೋದು ಪ್ರತಿಯೊಂದೂ ಮೇಲ್ಗಡೆ ಮಾರ್ಬಲ್ ಇದೆ, ಹಾಗೆ ಕೆಳಗಡೆ ಟೀಕ್ ಅಲ್ಲಿ ಕವರ್ ಮಾಡಿದ್ದಾರೆ ಇದರ ಕಾಲ್ಗಳನ್ನೆಲ್ಲ. ಇದಂತೂ ಶೈನಿಂಗ್ ಸಕ್ಕದಾಗಿದೆ, ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ ಸರ್ ಇದ್ರ ಬಗ್ಗೆ ಹೇಳಿ ಸರ್, ನೀವು ಏನ್ ಫೋಮು ಇದು ಸರ್, ಇದು ಏನ್ ಕ್ವಾಲಿಟಿ, ಎಷ್ಟು ದಿನ ಇದೇ ತರ ಇರುತ್ತೆ? ನೋಡಿ ಏನಾದ್ರೂ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತಾ? ಇದು ಟೀಕ್ ವುಡ್ ಏನಿದೆ ನಿಮಗೆ ಆಲ್ಮೋಸ್ಟ್ ಆಲ್ 10 to 15 ಇಯರ್ಸ್ ಆರಾಮ್ಸೆ ಯೂಸ್ 10 to 15 ಇಯರ್ಸ್ ಏನೂ ಆಗಲ್ಲ. ನಿಮಗೆ ಬೇಕಾ ಅಂದಾಗ ಬೇಕಾದ್ರೆ ಫ್ಯಾಬ್ರಿಕ್ ಕುಶನಿಂಗ್ ಚೇಂಜ್ ಮಾಡಿಸ್ಕೊಳ್ಬಹುದು. ಮಿಕ್ಕಿದ್ ನಿಮಗೆ ಇನ್ನೊಂದ್ಸಲ ಪಾಲಿಶ್ ಮಾಡಿಸಿದ್ರೆ ನ್ಯೂ ಪೀಸೇ ಆಗುತ್ತೆ ಇದು. ಅದೇ ಸರ್ ನಾನು ಅದೇ ಕೇಳುವಂತ ಇದ್ದೆ, ಇದು ಶೈನಿಂಗ್ ಈಗಂತೂ ಸಕ್ಕದಾಗಿದೆ, ಬಟ್ ಎಷ್ಟು ದಿನ ಇದೇ ತರ ಶೈನಿಂಗ್ ಇರುತ್ತೆ ಸರ್? 8 ಇಯರ್ಸ್ ಆಲ್ಸೋ ಮಿನಿಮಮ್ ಯೂಸ್ ಮಾಡಬಹುದು. ನಿಮ್ಗೆ ಬೇಕು ಅಂದ್ರೆ ಒಂದು ಪಾಲಿಶ್ ಮಾಡಿಸಬಹುದು, ಇಲ್ಲ ಅದು ಹಂಗೆ ಇರುತ್ತೆ ನಿಮ್ಗೆ. ಹಂಗೆ ಇರುತ್ತೆ ಅದು ಆಲ್ಮೋಸ್ಟ್. ನಿಮ್ಗೆ ಇನ್ನೊಂದ್ಸಲ ಪಾಲಿಶ್ ಮಾಡಿಸಿದ್ರೆ ಆ ತರ ಹೆಂಗೆ ಹೊಸದಾಗಿ ತಗೊಂಡಿರೋ ಅದೇ ತರ ಇರುತ್ತೆ. ಸರ್ ಇದು ಯೂಸ್ ಮಾಡ್ತಾ ಮಾಡ್ತಾ ಏನಾದ್ರು ಬ್ರೈಟ್ ಆಗೋ ಚಾನ್ಸಸ್ ಇರುತ್ತೆ? ಹೌದು ಆಗುತ್ತೆ. ಓಕೆ ಓಕೆ ಅದು ನೀವು ವರ್ಷ ಅದು ಇನ್ನೂ ಶೈನಿಂಗ್ ಜಾಸ್ತಿ ಬರುತ್ತೆ. ನೋಡಿ ಅದೇ ತರ ನೋಡಿ ಡಿಫ್ರೆಂಟ್ ಚೇರ್ಸ್ ಡಿಸೈನ್ಸ್, ಡಿಫ್ರೆಂಟ್ ಟೇಬಲ್ಸ್ ಇದೆ ನೋಡಿ. ಸರ್ ಇದೆಲ್ಲ ಪ್ರೈಸ್ ಯಾವ ರೇಂಜ್ ಕವರ್ ಆಗುತ್ತೆ ಸರ್? ಇದು ಮೇಲೆ 1.75 ಇಂದ 3.5 ವರೆಗೂ ಇದೆ. ವಿತ್ ಹ್ಯಾಂಡ್ ರೆಸ್ಟ್ ಇದೆ ನೋಡಿ ಇದು. ಓಕೆ ಕೆಳಗಡೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ಪೈಪ್ ಲೈನ್ ತರ ಕೊಟ್ಟಿದ್ದಾರೆ. ವುಡ್ಡಿಂದ ಅಲ್ವಾ ಸರ್ ಇದು? ಹೌದು, ಟೀಕ್ ವುಡ್ಡಿಂದಾನೆ. ಓಕೆ 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 ನೋಡಿ ಮಾರ್ಬಲ್ ನೋಡಿ ಎಷ್ಟು ಯೂನಿಕ್ ಆಗಿದೆ. ಓಕೆ ರಿಚ್ನೆಸ್ ಹೇಗೆ ಕಾಣುತ್ತೆ ನೋಡಿ, ಇದು ಆ ಲೈಟ್ ಅದಕ್ಕೂ ಸಕ್ಕತ್ತಾಗಿ ಕಾಣ್ತಾ ಇದೆ. ಓಕೆ ವೀಕ್ಷಕರೇ ಕೆಳಗಡೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂಥರ ಯೂನಿಕ್ ಆಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಸಹ ಸಿಕ್ಕಾಪಟ್ಟೆ ಯೂನಿಕ್ ಆಗಿ ಕಾಣ್ತಾ ಇದೆ ನನಗೆ. ಇದಂತೂ ಒಂದು ಡೈನಿಂಗ್ ಹಾಲ್ ಅಲ್ಲಿ ನೋಡಿದ್ರೆ ಒಂದು ರಿಚ್ನೆಸ್ ಸಕ್ಕತ್ತಾಗಿ ಫೀಲ್ ಬರುತ್ತೆ. ಸರ್ ಇದರ ಬಗ್ಗೆ ಹೇಳಿ ಸರ್. ಇದು ನೋಡಿ ಇದು 6 ಸೀಟರ್ ಡೈನಿಂಗ್ ಅಂತ. ಡೈನಿಂಗ್ ಇದು ನೋಡಿ ವಿತ್ ಕುಶನಿಂಗ್ ಬರುತ್ತೆ, ವಿತ್ ಜಾಲಿನೂ ಬರುತ್ತೆ. ಓಕೆ ಓಕೆ ಸರ್ ಇದೊಂಥರ ಆಂಟಿಕ್ ಪೀಸ್ ಇದೆ ಇರೋ ತರ. ಓಕೆ ಓಕೆ ಅದೇ ತರ ಲೆಗ್ಸ್ ನೋಡಿ ಎಷ್ಟು ಯೂನಿಕ್ ಡಿಸೈನ್ ತರ ಇದೆ. ಓಕೆ ಓಕೆ ಸರ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸಿಕ್ಕಾಬಟ್ಟೆ ಒಂದು ಬ್ಯಾಂಬೂ ತರನೇ ಕೆಳಗಡೆ ಕ್ಲೀನ್ ಆಗಿ ಕರು ಬಂದಿದೆ. ಅದೇ ತರ ಒಂದೊಂದು ಡಿಸೈನ್, ಒಂದೊಂದು ಲೆಗ್ ಡಿಸೈನ್ಸ್, ಒಂದೊಂದು ಟೇಬಲ್ ಅಲ್ಲೂ ಫುಲ್ ಯೂನಿಕ್ ಆಗಿ ಇದೆ ನಿಮ್ಗೆ. ಓಕೆ ಓಕೆ ಪ್ರತಿಯೊಂದು ಒಂದು ಸಲ ನೋಡಿ ಡಿಸೈನ್ ನೀವು ಇನ್ನೊಂದ್ಸಲ ನೋಡಲ್ಲ, ಯಾಕಂದ್ರೆ ಆ ತರ ಯೂನಿಕ್ನೆಸ್ ನಾವು ತರಿಸ್ತಾ ಇರ್ತೀವಿ ಡಿಸೈನ್ಸ್ ಅಲ್ಲಿ. ಓಕೆ 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 ಅದು ಖಾಲಿ ಆಗ್ತಾ ಇರುತ್ತೆ ಹಂಗೆ. ವಿತ್ ಸೆಮಿ ಗ್ಲಾಸಿ ಫಿನಿಶಿಂಗ್ ಅಂತ ಹೇಳ್ತೀವಿ. ಓಕೆ ಅದೇ ತರ ನೋಡಿ ಡಿಸೈನ್ಸ್ ಎಷ್ಟು ಕ್ಲೀನ್ ಆಗಿ ಕಾರ್ವಿಂಗ್ ಅಲ್ಲಿ ಮಾಡಿದ್ದಾರೆ. ಅದೇ ತರ ನಿಮ್ಗೆ ಡಿಫ್ರೆಂಟ್ ಕಾರ್ವಿಂಗ್ ಡಿಸೈನ್ಸ್ ಇದೆ. ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ 20 to 30 ಸೆಟ್ಸ್ ಯಾವಾಗಲೂ ರೆಡಿ ಇರುತ್ತೆ ಮಹಾರಾಜಾ ಸೋಫಾ ಸೆಟ್ಸ್. ಹಾಗೆ ಬೇಕು ಅಂದ್ರೆ ಬಂದು ತಗೊಂಡು ಹೋಗ್ಬಿಡ್ಬೋದು. ಅದೇ ತರ ನಿಮ್ಗೆ ಈ ಡಿಸೈನ್ಸ್ ತಿರ್ಗಾ ರಿಪೀಟ್ ಆಗಲ್ಲ, ಎಲ್ಲ ಯೂನಿಕ್ ಡಿಸೈನ್ಸೇ ಬರುತ್ತೆ ಎವ್ರಿ ಟೈಮ್, ಈಚ್ ಟೈಮ್ ನೀವು ಬಂದಾಗ್ಲೂ. ಓಕೆ 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 ಆಮೇಲೆ ಇದ್ರಲ್ಲೂ ಅಷ್ಟೇ ಕಸ್ಟಮೈಸೇಷನ್ ಆಗುತ್ತೆ, ಮಾಡ್ಕೊಡ್ಬೋದು. ಅದೇ ತರ ಕಸ್ಟಮರ್ ಯಾವ ಡಿಸೈನ್ ಕೇಳ್ತಾರೋ ಅದನ್ನ ಕೂಡ ನೀವು ಮಾಡ್ಕೊಡ್ತೀರಾ. ನೋಡಿ ಈ ಸೆಂಟರ್ ಟೇಬಲ್ ನೋಡಿ ಫುಲ್ ಕಾರ್ವಿಂಗ್ ಆಗಿ ವಿತ್ ಗ್ಲಾಸ್ ಟಾಪ್ ಬರುತ್ತೆ. ಗ್ಲಾಸ್ ಟಾಪ್ ಇದೆ ಮೇಲ್ಗಡೆ. ನೋಡಿ ಕಾರ್ವಿಂಗ್ ನೋಡಿ ಎಷ್ಟು ಒಳಗಡೆ ಕಾರ್ವಿಂಗ್ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಮೇಲ್ಗಡೆ ಗ್ಲಾಸ್ ಕೊಟ್ಟು ಬಂದಿದೆ. ಆಮೇಲೆ ಇದ್ರಲ್ಲೂ ಅಷ್ಟೇ ಈ ಫ್ಯಾಬ್ರಿಕ್ಸ್ ಏನಿದೆಯಲ್ಲ ಅದನ್ನು ಕಸ್ಟಮೈಸೇಷನ್ ಮಾಡಬಹುದು. ಇದನ್ನು ಕಸ್ಟಮೈಸ್ ಮಾಡಬಹುದು. ಓಕೆ ಓಕೆ ಇದು ಡಿಸೈನ್ಸ್ ಕೂಡ ಸಖತ್ತಾಗಿದೆ, ನೀವು ನೋಡ್ತಾ ಇರಬಹುದು. ಪ್ರತಿಯೊಂದರಲ್ಲಿ ಯೂನಿಕ್ ಡಿಸೈನ್ಸ್ ಇದೆ ಅಲ್ವಾ ಸರ್? ನೀವು ಹೆಂಗೆ ಆಂಟಿಕ್ ಜ್ಯುವೆಲ್ಸ್ ಅಂತ ತಗೊಳ್ತಿರಲ್ಲ ಅದೇ ತರ ಇದೆಲ್ಲ ಆಂಟಿಕ್ ಫರ್ನಿಚರ್ ಟೀಕ್ ವುಡ್ ಸೋಫಾಸ್ ಅಂತಾನೆ ಹೇಳ್ಬೋದು. ಓಕೆ ಓಕೆ ಹಾಗಾಗಿ ನೀವು ಜ್ಯುವೆಲರೀಸ್ ಅಲ್ಲಿ ಯಾವ ತರ ಡಿಸೈನ್ಸ್ ಬರುತ್ತೋ ಆಂಟಿಕ್ ಅಂತ ಏನ್ ತಗೊಳ್ತೀರೋ ಇವಾಗ ಎಲ್ಲ ಅದೇ ತರ ಆಂಟಿಕ್ ಸೋಫಾಸ್ ಅಂತ ಹೇಳ್ಬೋದು ಇದು. ಓಕೆ ಓಕೆ ನೋಡಿ ಅದೇ ತರ ನಿಮ್ಗೆ ಹಳೆ ಕಾಲದಲ್ಲಿ ಏನಿತ್ತು ಅದನ್ನ ಮತ್ತೆ ಈಗೆಲ್ಲ ತಿರ್ಗ ಅದೇ ರಿಪೀಟ್ ಆಗ್ತಾ ಇರೋದಲ್ಲ ಆಂಟಿಕ್ ಜ್ಯುವೆಲರಿ ಅಂತ. ಅದೇ ತರ ಆಂಟಿಕ್ ಸೋಫಾಸ್ ಇದು ಮಹಾರಾಜಾ ಸೋಫಾಸ್ ನೋಡಿ, ಎಲ್ಲ ಫುಲ್ ಸೆಟ್ ಬರುತ್ತೆ ನಿಮ್ಗೆ. ಓಕೆ ಸರ್ ಇದು ಸಖತ್ತಾಗಿದೆ ಸರ್. ಈ ಸೆಟ್ ಬಗ್ಗೆ ಹೇಳಿ ಸರ್. ನೋಡಿ ಇದು ಅಷ್ಟೇ 3-2 ದಿವಾನ್ ಬರುತ್ತೆ. ಓಕೆ ವಿತ್ ಸೆಂಟರ್ ಟೇಬಲ್. ಆ ಲೆಗ್ಸ್ ಏನಿದೆ ಅದೇ ತರ ಸೆಂಟರ್ ಟೇಬಲ್ ಮ್ಯಾಚ್ ಮಾಡಿ ಮ್ಯಾಚಿಂಗ್ ಸೆಟ್ ಅಂತಾರಲ್ಲ ಅದೇ ತರ ಎಲ್ಲ ಫುಲ್ ಮ್ಯಾಚ್ ಆಗಿದೆ. ಈ ಸೋಫಾ ಲೆಗ್ ಏನಿರುತ್ತೋ ಸೆಂಟರ್ ಟೇಬಲ್ ಲೆಗ್ ಕೂಡ ಸೇಮ್ ಡಿಸೈನ್ ಅಲ್ಲೇ ಬಂದಿರುತ್ತೆ. ಓಕೆ ವೀಕ್ಷಕರೇ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೋಫಾಗೆ ಏನು ಲೆಗ್ ಪೀಸ್ ಕೊಟ್ಟಿದ್ರು ಶೈನಿಂಗು ಅದೇ ತರ ಇದ್ರ ಕೂಡ ಶೇಪ್ ಅದೇ ತರ ಬಂದಿದೆ. ಓಕೆ ಸರ್ ಇದನ್ನು ಕೂಡ ಕಸ್ಟಮೈಸ್ ಮಾಡಬಹುದು ಫೋಮ್. ಇದು
ಈ ಫ್ಯಾಬ್ರಿಕ್ ಕಲರ್ಸು, ಆಹಾ ಆಮೇಲಿಂದ ನಿಮಗೆ ಈ ಪಿಲ್ಲೋಸ್ ಬೇಕಾದ್ರೆ ಕಾಂಟ್ರಾಸ್ಟ್ ಬೇಕು ಅಂದ್ರೂ ಕಾಂಟ್ರಾಸ್ಟ್ ಪಿಲ್ಲೋಸ್ ಕೊಡ್ಬೋದು. ಆಹಾ ಆ ಥರ ಎಲ್ಲ ಕಸ್ಟಮೈಸೇಷನ್ ಇದೆ. ನಾವು ಮೇನ್ಲಿ ಏನು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಎನಿ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಓಕೆ ಪ್ರತಿಯೊಂದನ್ನು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಓವರ್ ಆಲ್ ನಿಮ್ಮ ಶಾಪ್ ಬಗ್ಗೆ ಏನ್ ಸಿಗತ್ತೆ ಅಂತಂದ್ರೆ ಏನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಇಲ್ಲಿ ನೀವು ಬಂದರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಫರ್ನಿಚರ್ ಅಂತಲೇ ಹೇಳ್ಬೋದು. ವಿತ್ ಹೈ ಕ್ವಾಲಿಟಿ ಪ್ರೀಮಿಯಂ ಕಲೆಕ್ಷನ್ ಫರ್ನಿಚರ್ಸ್. ನೀವು ನೋಡ್ದಂಗೆ ಎಕ್ಸ್ಕ್ಲೂಸಿವ್ ಮಾರ್ಬಲ್ ಸೆಟ್ಸ್, ಡೈನಿಂಗ್ಸ್ ನೋಡಿದ್ರಿ, ಆಮೇಲಿಂದ ಸೋಫಾ ಸೆಟ್ಸ್ ನೋಡಿದ್ರಿ, ಲಾಂಜರ್ಸ್ ನೋಡಿದ್ರಿ, ಸೋಫಾ ಕಮ್ ಬೆಡ್ ನೋಡಿದ್ರಿ. ಈ ಫ್ಲೋರಲ್ಲಿ ಎಸ್ಪೆಷಲಿ ನೀವು ಕಾಟ್ಸು, ಮಹಾರಾಜ ಸೋಫಾಸು, ಟೀಕ್ವುಡ್ ವಿತ್ ಮಾರ್ಬಲ್ ಡೈನಿಂಗ್ಸ್ ನೋಡಿದ್ರಿ. ನೀವು ಇಲ್ಲಿ ಬಂದರೆ ರೀಸನಬಲ್ ಪ್ರೈಸ್ ವಿತ್ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಸಿಟಿ ಸೆಂಟ್ರಲ್ಲಿ ಅಂತ ನಾನು ಹೇಳ್ಬೋದು. ಈಗ ಅದು ಬಿಟ್ಟು ನಿಮಗೆ ಏನು ಬೇಕೋ ಅದನ್ನೆಲ್ಲ ನಾವು ಕಸ್ಟಮೈಸೇಷನ್ ಮಾಡಿ ಕೊಡ್ತೀವಿ. ಸೊ ನೀವು ಇಲ್ಲಿ ಬಂದರೆ ಇಟ್ಸ್ ಲೈಕ್ ಎ ಯೂಸರ್ ಫ್ರೆಂಡ್ಲಿ ಫರ್ನಿಚರ್ ಶಾಪ್ನ ನೀವು ನೋಡ್ಬಿಟ್ಟು ತಗೊಂಡು ಹೋಗಂಗೆ ನೀವು ನೋಡಿದ್ರೆ ತಗೊಂಡು ಹೋಗ್ಲೇಬೇಕು. ಆ ಥರ ಡಿಸೈನ್ಸ್ ನಮ್ಮಲ್ಲಿ ಇದೆ. ಓಕೆ ಓಕೆ ಆಮೇಲೆ ಲಾಸ್ಟ್ ಇನ್ನೊಂದು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಇಲ್ಲಿ ನೋಡೋ ಡಿಸೈನ್ ತಿರ್ಗಾ ರಿಪೀಟೆಡ್ ಆಗಿ ಬರಲ್ಲ. ಇಟ್ಸ್ ಆಲ್ ಯೂನಿಕ್ ಡಿಸೈನ್ಸ್. ಒಂದ್ಸಲ ಬಂದಿದ್ದ ಡಿಸೈನ್ ನಾವು ರಿಪೀಟ್ ಮಾಡಲ್ಲ. ಇಟ್ ವಿಲ್ ಬಿ ಫ್ರೆಶ್ಲಿ ಚೇಂಜ್ ಆಗ್ತಾ ಇರುತ್ತೆ. ಡಿಸೈನ್ಸ್ ಆರ್ಡರ್ಡ್ ಎವ್ರಿ ಟೈಮ್. ಈಚ್ ಟೈಮ್ ಇಫ್ ಯು ಕಮ್ ವಿಲ್ ಸಿ ನ್ಯೂ ಡಿಸೈನ್ಸ್. ಓಕೆ ಪ್ರತಿ ಸಲ ಯಾರಾದ್ರೂ ವಿಸಿಟ್ ಮಾಡಿದ್ರು ಹೌದು ಚೇಂಜ್ ಆಗ್ತಾನೆ ಇರುತ್ತೆ. ಇಷ್ಟೋ ತನಕ ನೀವು ಈ ಒಂದು ಶಾಪ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದು ಫರ್ನಿಚರ್ ಬಗ್ಗೆ ಆಗಿರ್ಬೋದು, ಮಹಾರಾಜ ಸೋಫಾಸ್ ಆಗಿರ್ಬೋದು, ಎಲ್ ಶೇಪ್ ಕಾರ್ಟ್ಸ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಬೇರೆ ಯಾವ್ದಾದ್ರು ಶಾಪ್ಗೆ ವಿಸಿಟ್ ಮಾಡ್ತೀನಿ. ಆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಆ ತರ ಒಂದು ಶಾಪ್ಗೆ ವಿಸಿಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬೈ ಬಾಯ್.